ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ದಿನ ಒಂದು ಹೊಸ ವರ್ಷದ ಅಧ್ಯಾಯವನ್ನ ನಾವೆಲ್ಲರೂ ಶುರು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನೀವೇನೆಲ್ಲ ಅಂದ್ಕೊಂಡಿದ್ರಿ, ಈ ಒಂದು ವರ್ಷ ತುಂಬಾ ಬೇಗ ನಿಮಗೆ ಎಲ್ಲಾ ವಿಚಾರಗಳು ಮ್ಯಾನಿಫೆಸ್ಟ್ ಆಗಲಿ, ನೆರವೇರ್ಲಿ, ಭಗವಂತನಲ್ಲಿ ನೀವೇನು ಪ್ರೇಯರ್ಸ್ ಅನ್ನ ಮಾಡ್ತಾ ಇದ್ರಿ ಈ ವರ್ಷ ಅದು ನೆರವೇರ್ಲಿ ನಿಮ್ಗೆ ಅಂತ ನಾನು ಆಶಿಸ್ತಾ, ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಹೊಸ ವರ್ಷದ ಒಂದು ಮೊದಲನೆಯ ಒಂದು ದಿನದ ಒಂದು ರೀಡಿಂಗ್ ಅನ್ನ ನಾವು ಶುರು ಮಾಡೋಣ. ಮುಖ್ಯವಾಗಿ ಈ ಒಂದು ವರ್ಷ ಎಲ್ಲರೂ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಮಾಡ್ತಾರೆ. ಹಾಗೆ ನಾನು ಸಹ ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಅನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, 4 ಜನಕ್ಕೆ ಸಹಾಯ ಆಗೋ ರೀತಿ ಒಂದು ಟಿಪ್ಸ್ ಅನ್ನ ನಾನು ವಿಡಿಯೋ ಎಂಡಿಂಗ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಎಷ್ಟೋ ಪ್ರಾಬ್ಲಮ್ಸ್, ಎಷ್ಟೋ ಸಮಸ್ಯೆ ಇರುತ್ತೆ ಅಲ್ವಾ. ಸೊ ನನ್ನ ಟಿಪ್ ನಿಮಗೆ ಖಂಡಿತವಾಗ್ಲೂ ಒಂದು ಚೂರಾದ್ರೂ ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನ ತಂದು ಕೊಟ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಮತ್ತೊಂದಿಲ್ಲ. ಹಾಗಾಗಿ ಪ್ರತಿ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ಗೆ ಒಂದು ಟಿಪ್ ಅನ್ನ ನಾನು ಕೊಡ್ತಾ ಇದ್ದೀನಿ. ನಿಮ್ಗೆ ಆ ಒಂದು ಮಾಹಿತಿ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ವಿಡಿಯೋವನ್ನ. ನಿಮ್ಮ ಪ್ರೋತ್ಸಾಹ ಇದೇ ತರ ಇರ್ಲಿ ಅಂತ ಹೇಳ್ತಾ ಈ ಒಂದು ಹೊಸ ವರ್ಷದ ಪ್ರಯುಕ್ತವಾಗಿ ಈ ಒಂದು ರೀಡಿಂಗ್ ಅನ್ನ ನಾನು ಶುರು ಮಾಡ್ತಾ ಇದ್ದೇನೆ. ಸೊ ಮೊದಲನೆಯ ಒಂದು ವರ್ಷದ ದಿನ ನಾವು ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡೋಣ. ಸೊ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ, ಕರೆಂಟ್ ಸಿಚುವೇಶನ್ ಏನು, ಏನಾದ್ರೂ ಲವ್ ಲೈಫಲ್ಲಿ ನಿಮ್ಗೆ ಚೇಂಜಸ್ ಅಂತಕ್ಕಂಥದ್ದು ಬರ್ತಿದೆಯಾ, ಇವೆಲ್ಲವನ್ನು ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನೋಡೋಣ. ಹಾಗೆ ನ್ಯೂ ಇಯರ್ ಮೆಸೇಜಸ್ ನಿಮ್ಗಾಗಿ ಏನೆಲ್ಲ ಇದೆ, ಈ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಎಲ್ಲವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಯೂನಿವರ್ಸ್ ಕಡೆಯಿಂದ ಪ್ರೀತಿ ವಿಚಾರವಾಗಿ ಏನೆಲ್ಲ ಮೆಸೇಜಸ್ ಇದೆ. ಸೊ ನಿಮ್ಮ ಪರ್ಸನಿಗೆ ಆಲ್ರೆಡಿ ಎಷ್ಟೋ ಜನ ಕಾಯ್ತಾ ಇರ್ತೀರಾ, ಮೇಡಮ್ ನಮ್ಗೆ ಒಳ್ಳೆ ಸುದ್ದಿ ಸಿಕ್ಕಿದ್ರೆ ಸಾಕು ನಮ್ಮ ಒಂದು ಪಾರ್ಟ್ನರ್ ಕಡೆಯಿಂದ. ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತೀರಾ. ಸೊ ಎಲ್ಲವನ್ನು ಯಾವ ತರ ವರ್ಕ್ ಆಗುತ್ತೆ ಈ ಒಂದು ವರ್ಷ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಏಂಜಲ್ಸ್ ಗೈಡ್ ಮಾಡಿ. ಸೊ ಯಾವ ರೀತಿಯ ಈ ಒಂದು ವರ್ಷ ನಿಮ್ಗೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ನಿಮ್ಮ ಒಂದು ಜೀವನದಲ್ಲಿ ಅನ್ನೋದರ ಬಗ್ಗೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಓಕೆ, ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಏಂಜಲ್ಸ್ನ ಪ್ರಾರ್ಥನೆ ಮಾಡಿ. ಓಕೆ, ಅದ್ಭುತ. ಸೊ ಗೈಸ್, ಈ ಒಂದು ಎನರ್ಜೀಸ್ ಅನ್ನ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಮಾಸ್ಟರ್ ನಂಬರ್ 11 ಬಂದಿದೆ ನಮ್ಗೆ. ಅಂದ್ರೆ ಒಂದು ಚಂದ್ರನ ನಂಬರ್ ಮೊದಲನೇದಾಗಿ ನಾವು ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ಎಮೋಷನ್ಸ್ ಅಂತಕ್ಕಂಥ ಒಂದು ಎಮೋಷನಲ್ ಜರ್ನಿಯನ್ನ ನೀವು ಈ ಒಂದು ವರ್ಷ ಶುರು ಮಾಡ್ತೀರಾ ಅಂತ ಹೇಳ್ಬಹುದು. ಈಗ ಆಲ್ರೆಡಿ ಎಷ್ಟೋ ಜನಕ್ಕೆ ಕೆಲವೊಂದು ನಿರ್ಧಾರಗಳು ತಗೊಳಕ್ ಆಗ್ತಾ ಇಲ್ಲ, ಬಹಳ ಕಠಿಣವಾಗಿ ನೀವು ನಿರ್ಧಾರವನ್ನ ಮಾಡ್ತಾ ಇದ್ರಿ. ಎಷ್ಟೋ ಜನರ ಅಥವಾ ನಿಮ್ಗೆ ಲೈಫಲ್ಲಿ ಪ್ರಾಬ್ಲಮ್ ಬಂದಾಗ ನೀವು ಎಷ್ಟೋ ಜನ ಜ್ಯೋತಿಷ್ಯರ ಹತ್ರ ಹೋಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಸಮಸ್ಯೆಗೆ ಏನ್ ಪರಿಹಾರ ಅಂತ ಕಂಡ್ಕೊಳ್ಳೋದಂದ್ರೆ ನಿಮ್ಮನ್ನ ನೀವು ಹುಡ್ಕೋತಾ ಇದ್ರಿ. ನಿಮ್ಗೇನ್ ಬೇಕು, ನಿಮ್ಮ ಜೀವನಕ್ಕೆ ಏನ್ ಬೇಕು ಅನ್ನೋದ್ರ ಎಷ್ಟೋ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಸಮಯ ಬಂದಿದೆ, ಆ ಎಲ್ಲಾ ಕನ್ಫ್ಯೂಷನ್ಸ್ ಅನ್ನ ಮೀರಿ ನೀವು ಒಂದು ದಾರಿ ಅಂತಕ್ಕಂಥದ್ದು ನಿಮ್ಗೆ ಲೈಫಲ್ಲಿ ಸಿಗ್ತಾ ಇದೆ. ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನಿಮ್ಮ ಪರ್ಸನ್ ಕಡೆಯಿಂದ ಆಗಿರ್ಬಹುದು, ಒಂದು ಗಾಢವಾದ ಒಂದು ಜರ್ನಿಯನ್ನ ನೀವು ಶುರು ಮಾಡ್ತೀರಾ ಈ ಒಂದು ವರ್ಷ. ಎಕ್ಸ್ಪ್ಯಾನ್ಷನ್. ಸೊ ಗುರುವಿನ ನಂಬರ್ ಸಹ ಬಂದಿರೋದ್ರಿಂದ ಎಕ್ಸ್ಪ್ಯಾನ್ಷನ್ ಅಂತಕ್ಕಂಥದ್ದು ನೀವು ನಿಮ್ಮ ಲೈಫಲ್ಲಿ ನೋಡ್ತೀರಾ. ಎಕ್ಸ್ಪ್ಯಾನ್ಷನ್ ಅಂತಂದ್ರೆ ನಿಮ್ಮ ಲೈಫಲ್ಲಿ ನೀವೇನು ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದನ್ನ ದುಪ್ಪಟ್ಟು ಮಾಡ್ಕೊಳ್ತಕ್ಕಂಥದ್ದು.
ಸೊ ನಿಮ್ಮ ಏನಾದ್ರು ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ಮತ್ತೆ ಇನ್ನಷ್ಟು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದು ಗೆಲುವನ್ನ ನೋಡ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಈ ಒಂದು ವರ್ಷದಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ಬಹುದು. ನ್ಯಾಯ ಮತ್ತೆ 11 ಬಂದಿದೆ ನೋಡಿ. ಸೊ ನ್ಯಾಯ. ಸೊ ಯಾರಿಗೆಲ್ಲ ಜೀವನದಲ್ಲಿ ನನ್ಗೆ ಅನ್ಯಾಯ ಆಗ್ತಾ ಇದೆ, ನಾನು ಏನು ಲೈಫ್ನ ಡಿಸರ್ವ್ ಮಾಡಬೇಕು ಅದು ನನಗೆ ಸಿಗ್ತಾ ಇಲ್ಲ, ನನಗೆ ಈ ವ್ಯಕ್ತಿ ಕಡೆಯಿಂದ ನನಗೆ ಗೌರವ ಸಿಗ್ತಾ ಇಲ್ಲ, ಸಾಮಾಜಿಕವಾಗಿ ನನಗೆ ಗೌರವ ಸಿಗ್ತಿಲ್ಲ, ನಾನು ಕೆಲಸ ಮಾಡುವ ಜಾಗದಲ್ಲಿ ನನಗೆ ಗೌರವ ಸಿಗ್ತಿಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನುವವರಿಗೆ ಒಂದು ಉತ್ತಮವಾದ ನ್ಯಾಯ ಸಿಗ್ತಕ್ಕಂಥ ಒಂದು ಅದ್ಭುತವಾದ ವರ್ಷ. ಅಂಡ್ ಈ ವರ್ಷ ನಾವ್ ಏನ್ ಹೇಳ್ತೀವಿ 2026, ಇದನ್ನ ನಾವು ಟೋಟಲ್ ಮಾಡಿದ್ರೆ 1 ಬರುತ್ತೆ. 1 ಅಂತಕ್ಕಂಥದ್ದು ಸೂರ್ಯನ ಸಂಖ್ಯೆ ಆಗಿರುತ್ತೆ. ಸೊ ಸೂರ್ಯ ಅಂತಂದ್ರೇನೆ ಒಂದು ಲೀಡರ್ಶಿಪ್ ಆಗಿರ್ಬೋದು, ಒಂದು ಗೌರವ, ಒಂದು ಹೆಮ್ಮೆ, ಎಲ್ಲಾ ರೀತಿಯಲ್ಲೂ ಸೂರ್ಯ ಮುಂದಿರ್ತಾನೆ ಯಾವಾಗ್ಲೂನು. ಅಂಡ್ ಆ ಒಂದು ವ್ಯಕ್ತಿಯನ್ನ ನೋಡಿದ್ರೆ ಗೌರವ, ತುಂಬಾ ಜನ ಅವ್ರನ್ನ ಫಾಲೋ ಮಾಡೋದು, ಆ ಗೌರವ, ಸ್ಟೇಟಸ್ ಇರ್ಬೋದು, ಆ ಪೊಸಿಷನ್ ಇರ್ಬೋದು, ಈ ತರ ಸಾಕಷ್ಟು ವಿಚಾರಗಳನ್ನ ನಾವು ಈ ಒಂದು ವರ್ಷದಲ್ಲಿ ನಾವು ಕಟ್ಕೋಬಹುದು. ಸೊ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಉದ್ಯೋಗಿಯರು ಯಾರೆಲ್ಲ ಇದ್ದೀರಾ, ನಿಮಗೆ ಒಂದು ಸಿಹಿ ಸುದ್ದಿಯನ್ನ ಕೇಳುವಂತಹ ಒಂದು ವರ್ಷ. ಸೊ ನೀವೇನಾದ್ರೂ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಕರಿಯರ್ ಎಕ್ಸ್ಪಾನ್ಷನ್, ಪ್ರಮೋಷನ್ಗೋಸ್ಕರ ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶ ನಿಮ್ಮ ದಾರಿ ಹತ್ತ ಬರ್ತಾ ಇದೆ. ಈ ಅವಕಾಶದಿಂದ ನಿಮ್ಗೆ ತುಂಬಾನೇ ನೋಡ್ಬೋದು, ನೀವು ನಂಬರ್ 1 ಸಹ ಇರೋದ್ರಿಂದ ಉದ್ಯೋಗದಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ, ಮೇಡಮ್ ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ, ನನಗೆ ಆಗ್ತಾ ಇಲ್ಲ, ಏನಾದ್ರು ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲೆಲ್ಲ ಹೋಗಿರ್ತಕ್ಕಂಥ ಸನ್ನಿವೇಶಗಳಿದೆ, ಅಂತವ್ರಿಗೆ ಒಂದು ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ವರ್ಷ ಸೂರ್ಯನ ವರ್ಷನೇ ಆಗಿರೋದ್ರಿಂದ ನಿಮ್ಗೆ ತುಂಬಾನೇ ಒಂದು ಉದ್ಯೋಗದಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಬಹಳ ಅಭಿವೃದ್ಧಿಯನ್ನ ನೀವು ಕಾಣಬಹುದಾಗಿದೆ. ಅಂಡ್ ನಿಮ್ಮ ಒಂದು ಮೆದುಳು ಸಹ, ನಿಮ್ಮ ಥಾಟ್ಸ್ ಆಗಿರ್ಬೋದು, ನಿಮ್ಮ ಮೈಂಡ್ ಅಂತಕ್ಕಂಥದ್ದು ಬಹಳ ಚುರುಕಾಗಿ ಕೆಲಸ ಮಾಡಿ ಆ ಯಶಸ್ಸಿನತ್ತ ನೀವು ಸಾಕ್ತಕ್ಕಂತಹ ಒಂದು ಸಂದರ್ಭಗಳು ಈ ವರ್ಷದಲ್ಲಿ ನೀವು ನೋಡ್ತೀರಾ ಅಂತಾನೆ ಹೇಳ್ಬೋದು. ಮದುವೆ ಕಾರ್ಡ್ ಬಂದಿದೆ, ಗೃಹಪ್ರವೇಶ, ಮದುವೆ, ಎಂಗೇಜ್ಮೆಂಟ್. ಸೊ ಒಂದು ಖುಷಿಯ ವಾತಾವರಣ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನೋಡ್ಬೋದಾಗಿದೆ. ಸೊ ಯಾರೆಲ್ಲ ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮೇಡಮ್ ನನಗೆ ಸುಮಾರು ವರ್ಷ ಆಯ್ತು, ನನ್ಗೆ ಯಾಕೋ ಮದುವೆನೇ ಸೆಟ್ ಆಗ್ತಿಲ್ಲ ಅನ್ನೋವರಿಗೆ ಈ ಒಂದು ವರ್ಷ ತುಂಬಾನೇ ಒಂದು ಸಿಹಿ ಸುದ್ದಿ, ಮನೆಯಲ್ಲಿ ಒಂದು ಶುಭ ಕಾರ್ಯ ಅಂತಕ್ಕಂಥದ್ದು ನೀವು ನೋಡ್ಬೋದಾಗಿದೆ. ಸೊ ಎಲ್ಲೆಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದೆ. ಆತ್ಮತೃಪ್ತಿ ಅಂತಕ್ಕಂಥದ್ದು ನೀವು ನೋಡ್ತೀರಾ ಈ ಒಂದು ವರ್ಷದಲ್ಲಿ. ಸೊ ನಿಮಗೆ ಒಂದು ರೀತಿ ಹೇಳ್ಬೇಕು ಅಂತಂದ್ರೆ, ಎಲ್ಲಾನು ಆಯ್ತಪ್ಪ, ನಾನು ಏನ್ ಅಂದ್ಕೊಂಡಿದ್ದೀನೋ ಅದನ್ನ ನಾನು ಈ ವರ್ಷ ಮಾಡಿ ಮುಗಿಸ್ತೆ ಅನ್ನೋ ಒಂದು ತೃಪ್ತಿ, ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಆ ಒಂದು ಖುಷಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ಅಂಡ್ ಫ್ಯೂಚರ್ ಪ್ಲಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು. ಕೆಲವೊಮ್ಮೆ ಏನಾಗುತ್ತೆ, ನೀವು ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾಗುತ್ತೆ ನಿಮ್ಮ ಫ್ಯೂಚರ್ ಹತ್ತ ಹೋಗ್ಲಿಕ್ಕೆ. ಸೊ ಈ ಒಂದು ವರ್ಷ ಆ ನಿರ್ಧಾರವನ್ನ ಮಾಡ್ತೀರಾ, ತುಂಬಾ ಕಟ್ಟುನಿಟ್ಟಾದ ನಿರ್ಧಾರವನ್ನ ಮಾಡ್ತೀರಾ, ನನ್ನನ್ನು ಯಾರು ಸೋಲ್ಸಕ್ ಆಗಲ್ಲ ಅನ್ನೋ ಒಂದು ಭರವಸೆ ಅಂತಕ್ಕಂಥದ್ದು ನಿಮ್ಗೆ ಮೂಡ್ತಾ ಇದೆ. ಅಂಡ್ ನೋಡಿ, ನಂಬರ್ 11 ನಾನು ನಿಜ ಹೇಳ್ತಾ ಇದೀನಿ, 3 ಸಲ ಆ ನಂಬರ್ ಬಂದಿದೆ. ತುಂಬಾನೇ ಅದ್ಭುತವಾದ ನಂಬರ್, ಮಾಸ್ಟರ್ ನಂಬರ್ ಅಂತ ಸಹ ನಾವು ಹೇಳ್ತೀವಿ. 11 ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ. ಸೊ 11 ಅಂತಕ್ಕಂಥದ್ದು ಏಂಜಲ್ ನಂಬರ್ಸ್ ತುಂಬಾನೇ ಬರ್ತಾ ಇದೆ. ಸೊ ತುಂಬಾ ಶುಭದಾಯಕವಾಗಿದೆ ಅಂತಾನೆ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ, ಎಸ್ಪೆಷಲಿ ಯಾರೆಲ್ಲ ಹೂಡಿಕೆ ಮಾಡ್ಬೇಕು ಅಂತಿದ್ದೀರಾ, ಇನ್ವೆಸ್ಟ್ ಮಾಡ್ಬೇಕು, ಅಥವಾ ಏನೋ ಒಂದು ಅವಕಾಶ ಅಂತಕ್ಕಂಥದ್ದು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಈ ಒಂದು ವರ್ಷ. ಅಂಡ್ ಆ ಅವಕಾಶ ಬಂದ ಕೂಡಲೇ ನೀವು ಅದನ್ನ ನೀಟಾಗಿ ಆ ಒಂದು ಅವಕಾಶನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾಡಿ. ಸೊ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಈ ಒಂದು ವರ್ಷ ನೋಡೋಣ, ಯಾವ ಒಂದು ಗೈಡೆನ್ಸ್. ಸೊ ಹೀಲಿಂಗ್ ಅಂತಕ್ಕಂಥದ್ದು, ಅಂಡ್ ಲೆಟ್ ಗೋ, ಅಂಡ್ ಸಪ್ರೆಷನ್. ಸೊ ಇಷ್ಟು ದಿವಸ ಗೈಸ್, ನಾನು ಹೇಳ್ತೀನಿ, ನಿಜ ಹೇಳ್ತೀನಿ, ನೀವು ಎಷ್ಟು ನೋವನ್ನ ಪಟ್ಟಿದ್ದೀರಾ ಈ ಒಂದು ಹಿಂದಿನ ವರ್ಷ,
ಈ ವರ್ಷ ಅಷ್ಟೇ ಖುಷಿಯನ್ನ ನೀವು ಕಾಣ್ತೀರಾ. ಅಂದ್ರೆ ನೀವು ಏನು ಆ ದುಃಖದ ಒಂದು ಮಡಿಲಲ್ಲಿ ಇದ್ರಿ ಅದನ್ನ ನೀವು ಲೆಟ್ ಗೋ ಮಾಡ್ತೀರಾ. ಎಷ್ಟೋ ವಿಚಾರಗಳನ್ನ ನೀವು ಲೆಟ್ ಗೋ ಮಾಡ್ತೀರಾ. ನಿಮ್ಮಲ್ಲಿ ನಿಮ್ಮನ್ನ ಹೀಲಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೋತೀರಾ. ಎಸ್ಪೆಷಲಿ ಹಾರ್ಟ್ ಚಕ್ರ ಅಂತಕ್ಕಂಥದ್ದನ್ನ ಹೀಲ್ ಮಾಡ್ಕೋತೀರಾ. ಮುಂದೆ ಜೀವನವನ್ನ ತುಂಬಾ ಅತ್ಯುತ್ತಮವಾಗಿ ನೀವು ಸಾಧಿಸ್ತೀರಾ. ಹೀಲಿಂಗ್ ಅಂತಕ್ಕಂಥದ್ದು ಈ ವರ್ಷ ನಿಮ್ಗೆ ತುಂಬಾನೇ ಆಗ್ತಾ ಇದೆ. ಎಮೋಷನಲ್ ಹೀಲಿಂಗ್ ತುಂಬಾನೇ ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದ್ ರೀತಿ ಎಲ್ಲವನ್ನು ಬಿಟ್ಟು ಮತ್ತೆ ಹಳೇದನ್ನ ಅಥವಾ ನೆಗೆಟಿವ್ಸ್ ಏನ್ ನಡೆದಿದೆ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲ ನೀವು ಗಟ್ಟಿ ಮನ್ಸ್ ಮಾಡಿ ಅದನ್ನ ಬಿಟ್ಟು ಮುಂದೆ ಜೀವನ ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಕಟ್ಕೊಳ್ತಕ್ಕಂತಹ ಒಂದು ಎನರ್ಜೀಸ್ ಅನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಬಹಳ ಅತ್ಯುತ್ತಮವಾಗಿದೆ ಎನರ್ಜೀಸ್. ಇದೇ ರೀತಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನ ನೀವು ಕಾಣಿ ಅಂತ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಧನ್ಯವಾದಗಳು ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡಿದ್ದೀರಾ. ಅಂಡ್ ನಾನು ಹೇಳ್ದೆ ಒಂದು ಟಿಪ್ ಅನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತ. ಸೊ ಏನಪ್ಪ ಅದು ಅಂತಂದ್ರೆ, ಮನೆಯಲ್ಲಿ ಏನಾದ್ರು ತುಂಬಾ ನೆಗೆಟಿವ್ ಎನರ್ಜೀಸ್ ಇತ್ತು ಅಂತಂದ್ರೆ ನೀವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ದೇವರ ದೀಪದಲ್ಲಿ ಅಥವಾ ದೇವರ ಆರತಿ ಮಾಡುವಾಗ ಒಂದು ಯಾಲಕ್ಕಿ ಮತ್ತೆ ಒಂದು ಲವಂಗವನ್ನ ಹಾಕಿ, ಅಥವಾ ದೀಪದ ಒಳಗೆ ಒಂದು ಯಾಲಕ್ಕಿ ಮತ್ತೆ ಒಂದು ಲವಂಗವನ್ನ ಹಾಕಿ ಎರಡೂ ದೀಪಗಳಿಗೆ ಅದನ್ನ ದೇವರ ಮುಂದೆ ಅಣಿಸ್ತಕ್ಕಂಥದ್ದನ್ನ ಡೈಲಿ ಪ್ರತಿನಿತ್ಯ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ತುಂಬಾನೇ ಕಮ್ಮಿ ಆಗತ್ತೆ. ಓಕೆ, ಸೊ ಇದನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೊಮ್ಮೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.